ಆಹಾರ ಯಾವತ್ತಿಗೂ ದೇಸಿ ಪ್ರಾಂತೀಯವಾಗಿರಬೇಕು. ಅಂದರೆ ನಮ್ಮ ದೇಶದಲ್ಲಿ ಸೀಬೆಹಣ್ಣು ಒಳ್ಳೆಯದಾದರೆ ಕೆನಡಾದಲ್ಲಿ ಸ್ಟ್ರಾಬೆರಿ ಒಳ್ಳೆಯದು. ಆದರೆ ನಮ್ಮ ನ್ಯೂಟ್ರಿಷನಿಸ್ಟ್ ಏನು ಹೇಳ್ತಾ ಇದ್ದಾರೆ? ಎವ್ರಿ ಒನ್ ಶುಡ್ ಈಟ್ ಸ್ಟ್ರಾಬೆರೀಸ್, ಎವ್ರಿ ಒನ್ ಈಟ್ ಶುಡ್ ಬ್ಲೂಬೆರೀಸ್. ಬ್ಲೂಬೆರೀಸ್ ಎಲ್ಲಿ ಬೆಳೀತವೆ? ಸ್ಟ್ರಾಬೆರೀಸ್ ಎಲ್ಲಿ ಇದ್ದಾವೆ? ಅಂದರೆ ಆಹಾರದ ಗಮನ ಈ ಕರಿಕ್ಯುಲಮಲ್ಲಿ ಪ್ರಾಂತೀಯವಾಗಿ ದೇಶೀಯವಾಗಿರಬೇಕು. ಸೊ ಇಡೀ ಪ್ರಪಂಚಕ್ಕೆ ಸ್ಟ್ರಾಬೆರಿ ಒಳ್ಳೆಯದು ಅಂತ ಸ್ಟ್ರಾಬೆರಿಯನ್ನು ಬಿಲಿಯನ್ ಟನ್ಸಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕಾಗತ್ತಾ? ಅಂದರೆ ಆಹಾರದ ಉತ್ಪಾದನೆಗೂ ಆರೋಗ್ಯಕ್ಕೂ ಕೃಷಿಗೆ ಇಲ್ಲಿ ಸಂಬಂಧ ಬಂತು. ಅಂದರೆ ಈಗ ಎಲ್ಲರಿಗೂ ಸ್ಟ್ರಾಬೆರಿ ಒಳ್ಳೆಯದಾದರೆ ಬರೀ ಸ್ಟ್ರಾಬೆರಿ ಉತ್ಪಾದನೆ ಮಾಡುವ ರೈತರು ಮಾತ್ರವೇ ಸಾಕಾ? ಅಂದರೆ ದೇಶೀಯ, ಪ್ರಾಂತೀಯ, ಆಧುನಿಕ, ಈ ಆಧುನಿಕ ಅನ್ನೋ ಒಂದು ಪದದಲ್ಲಿ ಇದನ್ನೆಲ್ಲ ಸಮಸ್ಯೆ ನೋಡ್ತಾ ಇದ್ದೀವಿ. ಆ್ಯಂಡ್ ದಟ್ಸ್ ವೇರ್ ಈಸ್ ದ ಡಿಸ್ಕನೆಕ್ಟ್. ಆಹಾರ ಬದಲಾವಣೆ ಆಗಬಾರ್ದು. ಯಾಕಂದರೆ ನಮ್ಮ ದೇಹ ಐಫೋನ್ 5, ಐಫೋನ್ 6, i6s, 7s ಅಂತ ಬದಲಾವಣೆ ಆಗೋದಿಲ್ಲ. ನಮ್ಮ ಪಚನನಾಳ ಸಾವಿರಾರು ವರ್ಷಗಳಿಂದ ಹಾಗೆ ಇದೆ, ಬದಲಾವಣೆ ಆಗಿಲ್ಲ. ಅಂದರೆ ಆಹಾರ ಪದಾರ್ಥಗಳನ್ನು ನಾವು ಅಷ್ಟು ವೇಗವಾಗಿ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ 500-600 ವರ್ಷ ಹಿಂದೆ ಏನು ಮಾನವ ಜಾತಿ ತಿಂತಾ ಇದ್ದಿದ್ದು ಆಹಾರ ಪದಾರ್ಥಗಳಲ್ಲಿ ಅನಾರೋಗ್ಯದ ಸುಳುವು ಇರಲಿಲ್ಲ. ಯಾಕಂದರೆ ಎಲ್ಲರೂ ಆಯಾ ಜಾಗಗಳಲ್ಲಿ, ಆಯಾ ಪ್ರಾಂತಗಳಲ್ಲಿ, ಆಯಾ ಮಣ್ಣಿನ ರಚನೆಗೆ, ಆಯಾ ನೀರಿನ ಲಭ್ಯತೆಗೆ ಬೇಕಾಗಿದ್ದ ಪದಾರ್ಥಗಳು ಸರಾಗವಾಗಿ, ಸಹಜವಾಗಿ ಪ್ರಕೃತಿಯಲ್ಲಿ ಬೆಳೆಯುವುದನ್ನು ತಿಂದು ಆರಾಮವಾಗಿ, ಆರೋಗ್ಯವಾಗಿ ಜೀವನ ಮಾಡ್ತಾ ಇದ್ದರು ಅನ್ನೋದಕ್ಕೆ ತುಂಬ 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 ಪುರಾವೆಗಳಿವೆ. ಅಂದರೆ ನಾವು ನಿಜವಾಗಲೂ ಈ ಆಧುನಿಕ ಮಾನವ ಆರೋಗ್ಯವನ್ನು ನಿಜವಾಗಲೂ ಬಯಸುವುದಾದರೆ, if the modern man wants health, he only has to go back and look into the food materials that the whole world was eating locally. And the beautiful thing about ಸಿರಿಧಾನ್ಯ, ಈ ಸಿರಿಧಾನ್ಯಗಳ ಮಹತ್ವ ಏನು ಅಂದರೆ ಇವು ಪ್ರಾಂತೀಯವೂ ಹೌದು, ದೇಶೀಯವೂ ಹೌದು, ವಿಶ್ವವ್ಯಾಪಿ ಹೌದು. These foods are local, regional, national and international value. ಅಂದರೆ ಈ 5 ಸಿರಿಧಾನ್ಯಗಳು ಇಡೀ ಪ್ರಪಂಚದಲ್ಲಿ ಎಲ್ಲಂದರೆ ಅಲ್ಲಿ ಆರಾಮವಾಗಿ ಬೆಳೀತಾ ಇದ್ದವು. ಕಾರಣ ಇಷ್ಟೇ, they belong to a family called Poaceae. This grass family, C4 foods ಅಂತಾರೆ. C4 foods can grow just with 4 rains. 4 ಮಳೆ ಬಂದರೆ ಸಾಕು, ಈ 5 ಸಿರಿಧಾನ್ಯಗಳು ಎಲ್ಲಾದರೂ, ಯಾವಾಗಾದರೂ, ಹೆಂಗಾದರೂ ಬರಡು ಭೂಮಿಗಳಲ್ಲಿ ಬೆಳೆಯಬಹುದು, ಆರಾಮಾಗಿ ಬೆಳೆಯಬಹುದು. ಈಗ ಇನ್ನೊಂದು ತೊಂದರೆ ಏನಾಗಿದೆ ಅಂದರೆ ನಮ್ಮ ಇಡೀ ಮಾನವ ಜಾತಿ ನೆಕ್ಸ್ಟ್ 15-20 ಇಯರ್ಸಲ್ಲಿ ನೀರಿನ ಅಭಾವಕ್ಕೆ ಒಳಪಡ್ಕೊಳ್ತಾ ಇದ್ದೇವೆ. ದೇರ್ ವಿಲ್ ಬಿ ನೋ ವಾಟರ್. ನೀರಿಲ್ಲ ಅಂದರೆ ಹೆಂಗೆ ಆಹಾರವನ್ನು ಉತ್ಪಾದನೆ ಮಾಡೋದು? ಮಣ್ಣಿಲ್ಲ ಅಂದರೆ ಹೆಂಗೆ ಉತ್ಪಾದನೆ ಮಾಡೋದು? ಈಗ ಆಧುನಿಕ ಕೃಷಿ ಪದ್ಧತಿಗಳು they have robbed these 2 things from the human race. ಮಣ್ಣಿಲ್ಲದೆ ಮಾಡಿದೀವಿ. ಯಾಕಂದರೆ ಈ ಕಳೆದ 50 ವರ್ಷಗಳಲ್ಲಿ ಬೆಳೀತಾ ಇರೋ ಈ ಪದಾರ್ಥಗಳಿಗಾಗಿ, ಅದು ಕಬ್ಬಿರ್ಬೋದು, ಗೋಧಿ ಇರ್ಬೋದು, ಸೋಯಾಬೀನ್ ಇರ್ಬೋದು, ಮುಸ್ಕಿನ್ ಜೋಳ ಇರ್ಬೋದು, ಈ ರಾಸಾಯನಿಕ ಗೊಬ್ಬರಗಳನ್ನು, ಕ್ರಿಮಿ ಕೀಟ ಕಳೆನಾಶಕ ಪದಾರ್ಥಗಳನ್ನು ಬಳಸಿ ನಾವು ಮಣ್ಣನ್ನು ಬರಡು ಭೂಮಿ ಮಾಡಿದ್ದೀವಿ. ಮಣ್ಣು ಮಣ್ಣಾಗಿ ಉಳಿದಿಲ್ಲ, ಮರಳು ಭೂಮಿ ಮಾಡಿದ್ದೀವಿ. ಮರಳು ಭೂಮಿ ಮಾಡಿದ್ದೀವಿ.
We have made the agriculturable lands into deserts. We cannot have anything grown in the desert because we have robbed away all the materials that are required to build a glucose molecule. So, where do we go from here? So that means we have the responsibility of showing the future generations how to get the water, how to make the sand into agriculturable land. If we do not plan now, if we do not do the experiments to convert the sand into a soil where we can grow food materials, and this is the thing that is going to bother all the human race in a matter of 15 to 20 years. And that is where the trouble is. It is not the health. It is the existence of human race itself is at stake, because we will not be able to grow food if we think this is our food. That is rice, wheat, sugarcane, eggs, milk. This is not our food. This has already caused the damage in the health of the human race. It's high time we recognize these facts. We need to grow food locally, regionally, and which is applicable for universal value. And on these parameters, these 5 grains get highest marks in the world. So, you look at it any way you want. The human race has nowhere else to go other than choosing these 5 grains as their food, and this is the food of the future. It is inevitable. And if the scientists and if the doctors have not yet recognized this, I am pleading, I am requesting, I am praying all these people in the high places. Please do look into the matter in a realistic fashion. We have no time left to dilly-dally this way or that way. In this regard, we have done some few small experiments. We have taken sand beds and then sprayed some cocoa peat to create little humus, and then have been able to grow Siridhanya very successfully. I would like to show you few slides, please. And that is the sand material around 7 to 8 inches down 2-3 feet. And the black material that you are seeing is cocoa peat that we use for roof gardening. And then we have had the seeds of Siridhanya. And the next slide. This is 10-day growth. It is just last few days back. This experiment is done in the hot place of Gunturu in Andhra Pradesh. Very hot place. That means we can reproduce this experiment in a place like Sharjah or Dubai. We chose Gunturu because it's a very hot place. So I could do this in Mysuru very easily, but then we want to really create the harsh conditions so that if we are successful in the harsh conditions, we can do it anywhere. And we hope to conduct this experiment maybe in future coming days. If we go to Sharjah or Dubai in such harsh conditions, we would love to repeat this experiment. Why? Because we are not going to have the soil, because we have spoiled the soil.